ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಫ್ಟರ್ ಅ ಲಾಂಗ್ ಟೈಮ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ 5:30 ಆಗೈತಿ. ಎಲ್ಲೋ ಹೊಂಟೇವಿ, ಏನು ಅಂಥೇಳಿ ನೆಕ್ಸ್ಟ್ ಹೇಳ್ತೇನೆ ನಾನು ನಿಮ್ಗೆ. ಈಗ ಜಸ್ಟ್ ನಮ್ಮ ಮನೆ ಬಿಟ್ಟೇವಿ. ನೆಕ್ಸ್ಟ್ ಧಾರವಾಡದಾಗ ಹೋಗಿ ಅಮ್ಮು ಫ್ರೆಂಡ್ ಅವ್ರೊಬ್ಬರನ್ನ ಪಿಕ್ ಮಾಡ್ಕೊಂಡು ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಎಲ್ಲಿ ಹೋಗ್ತೇವಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಆಮೇಲೆ. ಏನಂತಂದ್ರೆ 2 days ಟ್ರಿಪ್ ಐತಿ. ಇದು 1 night 2 day ಅಂತ ಹೇಳಿ ಹೊಂಟೇವಿ. ನೋಡೋದು ಸಡನ್ ಪ್ಲ್ಯಾನ್ ಆಗೈತಿ. ಕೆಟ್ಟ ಸಡನ್ ಪ್ಲ್ಯಾನ್ ಅಂದ್ರೆ ಸಡನ್ ಪ್ಲ್ಯಾನ್. ಇನ್ನೂ ಪ್ರಿಪ್ರೇಷನ್ ಇಲ್ಲ, ಏನಿಲ್ಲ. ಸೊ ಹಾಗಾಗಿ ನೈಟೆಲ್ಲ ನಾನಂತೂ ಮಕ್ಕೊಂಡಿಲ್ಲ. ಅಮ್ಮು ಮಚ್ಚರಿ ಒಂದು ಸ್ವಲ್ಪ ನ್ಯಾಪ್ ತೊಗೊಂಡು ಅಂದ್ರೆ ನೆಕ್ಸ್ಟ್ ಸಿಗ್ತೇನಂತ ನಿಮಗೆ. ಅವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೇನೆ. ಸ್ವಲ್ಪ ರೆಸ್ಟ್ ತೊಗೋತೀನಿ, ಯಾಕಂದ್ರೆ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಸೊ ನಾನು ಒಂದು ಚುಳುಕ್ ನಿದ್ದೆ ಮಾಡಿ ನಿಮಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಸ್ಟೇಟ್ಯೂನ್ನಾಗಿರ್ರಿ. ಈಗ ನನಗೆ ಹೇಳ್ರ ಬಂಡಿ ಮ್ಯಾಗ ಸಣ್ಣ ಕಲ್ಲು ಹೆಂಗೆ ಓದ್ತಿಳ್ರಿ ಪ್ರೂವ್ ಮಾಡ್ರಿ. ಈಗ ಈಗ ಮಳಿ ನೀರಿಗೆ ಜರ್ದ್ ಬೀಳ್ಬೇಕಲ್ಲ. ಅಲ್ಲ ಜರಿ ಬೀಳತ್ರಿ, ಅದು ಮ್ಯಾಗ ಹೆಂಗೆ ಓದ್ತದ ಆಮೇಲೆ ಜರಿಯೋದು ಬಿಡೋದು ಬಿಡೋದು ಕರೆ ಬಿಡ್ರಿಪ್ಪ. ಎಲ್ಲ ಹೆಂಗೆ ನೋಡ್ರಿ, ಯಾರ ಕೈಯಾಗ ಅಲ್ಲಾಡಕತ್ತೀರಿ. ನಾವು ನಮ್ಮ ಡೆಸ್ಟಿನೇಷನ್ ನಿಯರ್ ಬೈ ಬಂದ ಮೇಲೆ ಅಲ್ಲಿರುವಂಥ ಪ್ರಕೃತಿನ ಅನ್ಬೇಕಾ, ನಿಸರ್ಗ ಅನ್ಬೇಕಾ, ಅದನ್ನು ನೋಡಿ ಸೃಷ್ಟಿಕರ್ತನ ಸೃಷ್ಟಿಯ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡ್ಕೋತಾನ ನಿಯರ್ ಬೈ ನಮ್ಮ ಡೆಸ್ಟಿನೇಷನ್ ಬಂದ್ವಿ ನೋಡ್ರಿ. ನಾವು ಬೆಳಗ್ಗೆ ಏನಂದ್ರೆ ಅದು 5:30 ಬಿಟ್ಟಿದ್ವಿ. 7:30 8 ನಿಯರ್ ಬೈ ನಾವು ಡೆಸ್ಟಿನೇಷನ್ನ ರೀಚ್ ಆದ್ವಿ. ಎಷ್ಟು ಮಸ್ತ್ ಐತಿ ನೋಡ್ರಿ ಕ್ಲೈಮೇಟ್. ಗುಡ್ಡ, ಅದ್ರ ಮೇಲಿರೋ ಕಲ್ಲಿನ ಬಂಡೆಗಳು ಹೆಂಗೆ ಅದಾವು ಅಂತ ಹೇಳಿ ಡೀಪ್ ಡಿಸ್ಕಷನ್ ಮಾಡ್ಕೋತಾನೆ ಡೆಸ್ಟಿನೇಷನ್ ರೀಚ್ ಆದ್ವಿ. ಇದನ್ನು ನೋಡಿ ನಾವು ಎಲ್ಲಿಗೆ ಬಂದೀವಿ ಅನ್ನೋ ಒಂದು ಐಡಿಯಾ ಏನಾರ ನಿಮಗಿದ್ರೆ ಗೆಸ್ ಮಾಡಿದ್ರೆ ನಂಗೆ ಕಮೆಂಟ್ನಾಗ ತಿಳಿಸ್ರಿ, ನಾವು ಎಲ್ಲಿಗೆ ಬಂದೀವಿ ಅಂಥೇಳಿ. ಇಲ್ಲಿ ಬಂದಾಗ ಪ್ರತಿ ಸಲನೂ ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತೈತೆ ನೋಡ್ರಿ. ಇಲ್ಲ ಮುಂದೈತಮ್ಮ ಕಮಾನ. ಈಗ ಕಂಪ್ಲೀಟ್ ಪಿಕ್ಚರ್ ಸಿಕ್ತ ಅನ್ಸುತ್ತಾ ನಾನು ಎಲ್ಲಿಗೆ ಬಂದೀನಿ ಅಂಥೇಳಿ. ಹೌದು, ಅಂಜನಾದ್ರಿ ಬೆಟ್ಟ. ಶಿಪ್ ಗತೆ ಐತೆ ನೋಡಮ್ಮ. ನಾನು 2 ವರ್ಷದ ಹಿಂದೆ ಇಲ್ಲಿ ಬಂದಾಗ ಚರಿ ಭಾಳ ಸಣ್ಣಕ್ಕಿದ್ಲೆ. ಬಟ್ ಆಗ ಆಕಿಗೆ ಇಲ್ಲೇ ಆದಂಥ ಎಕ್ಸ್ಪೀರಿಯನ್ಸ್ನೆಲ್ಲ ಕಂಪ್ಲೀಟಾಗಿ ನೆನಪಿಟ್ಟಾಳ. ಎಲ್ಲನೂ ನನ್ನ ಕೂಡ ಡಿಸ್ಕಸ್ ಮಾಡ್ಕೊತನ ಹೊಂಟಿದ್ವಿ ನಾವು ಮೇಲೆ ಹತ್ತಕ್ಕೆ. ಕೆಳಗನ ಒಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು. ನಮ್ದು ಇದು 3rd ಟೈಮ, ಬಟ್ ನಮ್ಮ ಜೊತೆ ಬಂದಂಥ ಪವನ್ ಮತ್ತು ಚೈತ್ರಾಗಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಸೊ ಅವರಿಗೆಲ್ಲ ನಮ್ದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತ ಎಲ್ಲಿ ಏನೈತಿ ಹೆಂಗೆ ಏನು ಅಂಥೇಳಿ ಡಿಸ್ಕಸ್ ಮಾಡ್ಕೋತಾನೆ ನಾವು ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಕೆಳಗಿರುವಂಥ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ನಾವು ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡ್ರಿ. ಕಾಮಿಡಿ ಮಾಡ್ಕೊತ ಮಜಾಕ್ ಮಸ್ತಿ ಮಾಡ್ಕೊತ ಯಾವಾಗ 575 ಮೆಟ್ಲ ಹತ್ತಿದ್ವಿ ಅನ್ನೋದು ಗೊತ್ತಾಗಲಿಲ್ಲ. ನಮಗೆ ಏನೋ ಒಂದು ಸ್ವಲ್ಪ ಟಯರ್ಡ್ ಅನಿಸ್ಲಿಲ್ಲ. ಬಟ್ ನಮ್ಮ ಜೊತೆ ಬಂದವರಿಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಸ್ವಲ್ಪ ಲಿಟ್ಲ್ ಬಿಟ್ ಅವ್ರು ಟಯರ್ಡ್ ಆದ್ರೆ. ಬಟ್ ಆಮೇಲೆ ಮ್ಯಾಲೆ ಹೋಗಿ ಅನ್ನೋ ಸೀನರಿ ಎಲ್ಲ ನೋಡಿ ಅದಂಥ ಎಕ್ಸ್ಪೀರಿಯನ್ಸಿಗೆ ಕಂಪ್ಲೀಟ್ ಎಲ್ಲನೂ ಸ್ಟ್ರೆಸ್ಸ ಮರ್ತು ಬಿಡ್ತೀವಿ ನೋಡ್ರಿ. ಸೊ ಅವ್ರಿಗೂ ಕೂಡ ಅದು ಅನುಭವ ಆಯ್ತು. ಚರಿಗೆ ಒಂದು 10 ಮೆಟ್ಲ ಹತ್ಸಿದ್ರೆ ಆಯ್ತು. ಆಮೇಲೆ ನಾನು ಅಮ್ಮು ಸ್ವಲ್ಪ ಎತ್ಕೊಂಡು ಹತ್ತಿದ್ರಾಯ್ತು ಅಂದ್ಕೊಂಡ್ರೆ ಅಕ್ಕಿ ಮತ್ತು ಅಕ್ಕಿ ಫ್ರೆಂಡ್ ಆರವ ಇಬ್ಬರು ಕಾಮಿಡಿ ಮಾಡ್ಕೋತ ಮಂಗ್ಯಾನ ನೋಡ್ಕೋತ 575 ಮೆಟ್ಲ ಹತ್ತಿದ್ರೆ ಇಳಿದ್ಬಿಟ್ರು ನೋಡ್ರಿ. ನಮಗೇನು ಒಂಚೂರು ಬರ್ಡನ ಆಗಲಿಲ್ಲ. ಎಂಜಾಯ್ ಮಾಡ್ಕೋತ ಫುಲ್ ಮೆಟ್ಲ ಹತ್ತಿ ಇಳಿದ ಮ್ಯಾಲೆ ಸೀನರಿನೂ ಎಂಜಾಯ್ ಮಾಡಿದ್ರು. ಪ್ರತಿ ಸಲ ಬಂದಾಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಒಂದು ಹೊಸದೇನಾರು ಚೇಂಜಸ್ ಆಗಿರ್ತೈತಿ ಟೆಂಪಲ್ನಾಗ. ಈ ಸಲನೂ ಹಂಗೆ. ಈ ಸಲ ಬಂದಾಗ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಮಳೆ ಇತ್ತು. ಸೊ ಹಾಗಾಗಿ ಶೆಕೆ ಏನು ಭಾಳ ತ್ರಾಸಾಗಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಭಾಳ ಶೆಕೆ ಆಗಿತ್ತು. ಎಂಜಾಯ್ ಮಾಡಿದ್ವಿ ಟೋಟಲಿ ಹೇಳ್ಬೇಕಂದ್ರೆ. ಮ್ಯಾಲೆ ಬಂದ ಸೀನರಿ ಎಲ್ಲ ನೋಡಿ ಭಾರಿ ಅಂದ್ರೆ ಭಾರಿ ಒಂಥರ ಡಿವೈನ್ ಇದು ಅಂತಾರಲ್ಲ ಹಂಗಾಯಿತು. ಕೇಸರಿ ಮಿಯಾ ಆಂಜನೇಯನ ನೋಡಿ
ಹಂಪಿ ಇಲ್ಲಿಂದ ನೋಡೋಕೆ ಭಾಳ ಚಂದ ಅಂದ್ರೆ ಚಂದ ಕಾಣಿಸ್ತೈತಿ. ಅದ್ರಾಗ ಈ ಚುಮು ಚುಮು ಮಳೆ ಇತ್ತು, ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಕಾಣತಿತ್ತು. ಎಲ್ಲರೂ ಸೇರಿ ಒಳಗೆ ದೇವರಿಗೆ ದರ್ಶನಕ್ಕೆ ಹೋದ್ವಿ, ಸೀನರಿನ ಎಂಜಾಯ್ ಮಾಡ್ಕೋತಾನೆ ಹೋದ್ವಿ. ಒಳಗೆ ಕ್ಯಾಮ್ರಾ ಅಲಾವಿಲ್ಲ, ಸೊ ಹಾಗಾಗಿ ಹೊರಗಡೆನಷ್ಟು ನಾನು ವಿಡಿಯೋ ಮಾಡ್ಕೊಂಡೇನಿ. ಲಾಸ್ಟ್ ಟೈಮ್ ಬಂದಾಗ ಮಂಗ್ಯ ನಮಗೆ ಭಾಳ ಅಂದ್ರೆ ಭಾಳ ಕಾಟ ಕೊಟ್ಟಿದ್ದು. ಈ ಸಲ ಆ ಥರ ಏನೂ ಆಗಲಿಲ್ಲ. ಅದಾವ ಮಂಗ್ಯ ಸಿಕ್ಕಾಪಟ್ಟೆ ಅದಾವ, ಬಟ್ ಜನರಿಗೇನು ಅವು ಪಾಪ ಏನೂ ತ್ರಾಸು ಕೊಡಲಿಲ್ಲ, ತಮ್ಮ ಪಾಡಿಗೆ ತಾವು ಇದ್ವು. ಮಕ್ಕಳನ್ನ ಕರ್ಕೊಂಡು ಫುಲ್ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ವಿ, ಅವಕ್ಕೆಲ್ಲ ಸೀನರಿ ತೋರಿಸಿದ್ವಿ. ನೆಕ್ಸ್ಟ್ ಮೆಟ್ಲ ಇಳಾಕ ಸ್ಟಾರ್ಟ್ ಮಾಡಿದ್ವಿ. ನನಗೆ ಈ ಸಲ ಏನೂ ಭಾಳ ತ್ರಾಸಾಗಲಿಲ್ಲ, ಯಾಕಂದ್ರೆ ನನಗೊಂಥರ ರೂಢಿಯಾದಂಗೆ ಆಗ್ಬಿಟ್ಟಿತ್ತು ಹತ್ತಿ ಇಳಿದು ಕಾಲೆಲ್ಲ ಭಾಳ ನೋವು ಬರ್ತಿದ್ವು ಇಳಿದ ಮೇಲೆ. ಈ ಸಲ ನಂಗೆ ಹಾಗೇನು ಭಾಳ ಲಿಟ್ಲ್ ಬಿಟ್ ಒಂದು 5-10 ನಿಮಿಷ ಕಾಲು ಪೇನ್ ಆದವು, ಆಮೇಲೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನೆಕ್ಸ್ಟ್ ನಾವು ಕೆಳಗೆ ಇಳಿದ್ವಿ, ಸೀನರಿನ ಎಂಜಾಯ್ ಮಾಡ್ಕೊತ. ಖರೇ ಹೇಳ್ತೀನಿ, ಲಿಟ್ರಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋದ್ರೆ ಮೈಂಡ್ ಒಂಥರ ರಿಫ್ರೆಶ್ ಆಗ್ತೈತಿ, ಮೈಂಡ್ ಫುಲ್ ಪೀಸ್ ಆಫ್ ಮೈಂಡ್ ಆಗ್ತೈತಿ. ಎಷ್ಟು ಸ್ಟ್ರೆಸ್ನಾಗ ಹೋಗ್ರಿ ಒಂದ್ಸಲ ಹತ್ತಿ ಇಳಿದು ಅಲ್ಲಿ ಸೀನ್ರಿ ಆ ದೇವ್ರ ದರ್ಶನ ಮಾಡ್ಕೊಂಬಂದ್ರಿ ಅಂದ್ರೆ ಕಂಪ್ಲೀಟ್ ಕಾಮ್ ಆಗಿಬಿಡ್ತೀರಿ ನೋಡ್ರಿ. ಭಾರಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇರ್ತೈತಿ. ಲೈಫ್ ಟೈಮ್ನಾಗೆ ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ವಿಸಿಟ್ ಮಾಡೇನ ಬರ್ರಿ. ನಾವು ಕೆಳಗಿಳಿದ್ಮೇಲೆ ಒಂದು ಸ್ವಲ್ಪ ದೂರ ಹೋಗಿ ರೋಡ್ ಸೈಡ ನಿಂತ್ಕೊಂಡು ನಾವು ಮನೆಯಿಂದ ತೊಗೊಂಡೋದಂಥ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನಿಗೆ ಹೋದ್ವಿ ನೋಡ್ರಿ. ನಾ ಮೊದಲನೇ ಹೇಳ್ದಂಗೆ ಇದು 2 days 1 night ಜರ್ನಿ ಐತಿ. ಅರ್ಧ ದಿನದ ಲಾಗನ್ನ ಫಸ್ಟ್ ಪಾರ್ಟ್ನಾಗ ನಾ ಶೇರ್ ಮಾಡತ್ತೀನಿ, ಇನ್ನು ಅರ್ಧ ದಿನ ಅನ್ರಿ ಅಥವಾ ನೆಕ್ಸ್ಟ್ ಡೇ ಅನ್ರಿ ಮುಂದೆ ಬರೋ ಪಾರ್ಟ್ಸ್ನಾಗ ನಿಮ್ಗೆ ಸಿಗ್ತಾವೆ ನೋಡ್ರಿ. ಫಸ್ಟ್ ಹಾಫ್ ಪಾರ್ಟ್ ನಮ್ಮದು ಅಂಜನಾದ್ರಿ ಬೆಟ್ಟ ಇತ್ತು. ನೆಕ್ಸ್ಟ್ ಪಾರ್ಟಿಗಾಗಿ ಸ್ಟೇ ಟ್ಯೂನ್ನಾಗ ಇರಿ. ಥ್ಯಾಂಕ್ ಯು.